ಆ ಜಿಲ್ಲೆ ತರಹೇವಾರಿ ದ್ರಾಕ್ಷಿ ಬೆಳೆಯುವುದರಲ್ಲಿ ಹೆಸರುವಾಸಿ. ಸ್ವದೇಶಿ ದ್ರಾಕ್ಷಿ ಬೆಳೆಯುವುದರಲ್ಲಿ ಇಡೀ ರಾಜ್ಯದಲ್ಲೇ ಮನ್ನಣೆ ಪಡೆದಿದ್ದ ರೈತ ಸ್ವದೇಶಿ ದ್ರಾಕ್ಷಿಗೆ ಕ್ರಮೇಣವಾಗಿ ಬೇಡಿಕೆ ಕಡಿಮೆಯಾಗಿದ್ದರಿಂದ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆ ಬೆಳೆಯುವುದಕ್ಕೆ ಶಿಫ್ಟ್ ಆಗಿದ್ದು ಲಕ್ಷ ಸಂಪಾದನೆ ಮಾಡಿ ದಿಲ್ಖುಷ್ ಆಗಿದ್ದಾರೆ. ಅಷ್ಟಕ್ಕೂ ಆ ಜಿಲ್ಲೆ ಯಾವುದು, ಆ ವಿದೇಶಿ ತಳಿ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಹಚ್ಚ ಹಸಿರಿನ ಬಳ್ಳಿಯಲ್ಲಿ ಬಾಯಲ್ಲಿ ನೀರೂರಿಸುವ ಸ್ಟ್ರಾಬೆರಿ ಹಣ್ಣುಗಳಂತೆ ಮಿರಮಿರ ಮಿಂಚುತ್ತಿರುವ ಕೆಂಪಾದ ದ್ರಾಕ್ಷಿ ಹಣ್ಣುಗಳು. ದ್ರಾಕ್ಷಿ ಬೆಳೆಯಿಂದ ಲಕ್ಷ ಸಂಪಾದನೆ ಮಾಡಿ ದಿಲ್ಖುಷ್ ಆಗಿರುವ ರೈತ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಪ್ರಗತಿಪರ ರೈತ ಕೆಆರ್ ರೆಡ್ಡಿ ತೋಟದಲ್ಲಿ. ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ತಳಿಯ ದ್ರಾಕ್ಷಿ ಬೆಳೆದು ದೇಶ ವಿದೇಶಗಳಿಗೆ ರಫ್ತು ಮಾಡೋದ್ರಲ್ಲಿ ಫೇಮಸ್. ಇರೋ ಕಡೆ ನೀರಾವರಿಯಲ್ಲಿ ಬೆಂಗಳೂರು ಬ್ಲೂ, ದಿಲ್ಖುಷ್, ಸೀಡ್ಲೆಸ್, ಶರತ್, ಕೃಷ್ಣ ಸೇರಿದಂತೆ ಹಲವು ಬಗೆಯ ದ್ರಾಕ್ಷಿ ಬೆಳೆಯುತ್ತಿದ್ದ. ಆದರೆ ಕಾಲಕ್ರಮೇಣ ಸ್ವದೇಶಿ ದ್ರಾಕ್ಷಿಗೆ ಬೇಡಿಕೆ ಕಡಿಮೆಯಾದ ಕಾರಣ ಅನುಕೂಲಸ್ಥರು ಕೆಲವು ರೈತರು ಈಗ ಅಮೆರಿಕನ್ ತಳಿಯಾದ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯಲು ಮುಂದಾಗಿದ್ದಾರೆ. ಇನ್ನು ರೈತ ಕೆಆರ್ ರೆಡ್ಡಿ 5 ಎಕರೆ ಜಮೀನಿನಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದು ಕೈತುಂಬ ಕಾಸು ಎನಿಸ್ತಾ ಇದ್ದಾರೆ. ಆ ಜಿಲ್ಲೆ ತರಹೇವಾರಿ ದ್ರಾಕ್ಷಿ ಬೆಳೆಯುವುದರಲ್ಲಿ ಹೆಸರುವಾಸಿ. ಸ್ವದೇಶಿ ದ್ರಾಕ್ಷಿ ಬೆಳೆಯುವುದರಲ್ಲಿ ಇಡೀ ರಾಜ್ಯದಲ್ಲೇ ಮನ್ನಣೆ ಪಡೆದಿದ್ದ ರೈತ ಸ್ವದೇಶಿ ದ್ರಾಕ್ಷಿಗೆ ಕ್ರಮೇಣವಾಗಿ ಬೇಡಿಕೆ ಕಡಿಮೆಯಾಗಿದ್ದರಿಂದ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆ ಬೆಳೆಯುವುದಕ್ಕೆ ಶಿಫ್ಟ್ ಆಗಿದ್ದು ಲಕ್ಷ ಸಂಪಾದನೆ ಮಾಡಿ ದಿಲ್ಖುಷ್ ಆಗಿದ್ದಾರೆ. ಅಷ್ಟಕ್ಕೂ ಆ ಜಿಲ್ಲೆ ಯಾವುದು, ಆ ವಿದೇಶಿ ತಳಿ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಹಚ್ಚ ಹಸಿರಿನ ಬಳ್ಳಿಯಲ್ಲಿ ಬಾಯಲ್ಲಿ ನೀರೂರಿಸುವ ಸ್ಟ್ರಾಬೆರಿ ಹಣ್ಣುಗಳಂತೆ ಮಿರಮಿರ ಮಿಂಚುತ್ತಿರುವ ಕೆಂಪಾದ ದ್ರಾಕ್ಷಿ ಹಣ್ಣುಗಳು. ದ್ರಾಕ್ಷಿ ಬೆಳೆಯಿಂದ ಲಕ್ಷ ಸಂಪಾದನೆ ಮಾಡಿ ದಿಲ್ಖುಷ್ ಆಗಿರುವ ರೈತ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಪ್ರಗತಿಪರ ರೈತ ಕೆಆರ್ ರೆಡ್ಡಿ ತೋಟದಲ್ಲಿ. ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ತಳಿಯ ದ್ರಾಕ್ಷಿ ಬೆಳೆದು ದೇಶ ವಿದೇಶಗಳಿಗೆ ರಫ್ತು ಮಾಡೋದ್ರಲ್ಲಿ ಫೇಮಸ್. ಇರೋ ಕಡೆ ನೀರಾವರಿಯಲ್ಲಿ ಬೆಂಗಳೂರು ಬ್ಲೂ, ದಿಲ್ಖುಷ್, ಸೀಡ್ಲೆಸ್, ಶರತ್, ಕೃಷ್ಣ ಸೇರಿದಂತೆ ಹಲವು ಬಗೆಯ ದ್ರಾಕ್ಷಿ ಬೆಳೆಯುತ್ತಿದ್ದ. ಆದರೆ ಕಾಲಕ್ರಮೇಣ ಸ್ವದೇಶಿ ದ್ರಾಕ್ಷಿಗೆ ಬೇಡಿಕೆ ಕಡಿಮೆಯಾದ ಕಾರಣ ಅನುಕೂಲಸ್ಥರು ಕೆಲವು ರೈತರು ಈಗ ಅಮೆರಿಕನ್ ತಳಿಯಾದ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯಲು ಮುಂದಾಗಿದ್ದಾರೆ. ಇನ್ನು ರೈತ ಕೆಆರ್ ರೆಡ್ಡಿ 5 ಎಕರೆ ಜಮೀನಿನಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದು ಕೈತುಂಬ ಕಾಸು ಎನಿಸ್ತಾ ಇದ್ದಾರೆ. ಆ ಜಿಲ್ಲೆ ತರಹೇವಾರಿ ದ್ರಾಕ್ಷಿ ಬೆಳೆಯುವುದರಲ್ಲಿ ಹೆಸರುವಾಸಿ. ಸ್ವದೇಶಿ ದ್ರಾಕ್ಷಿ ಬೆಳೆಯುವುದರಲ್ಲಿ ಇಡೀ ರಾಜ್ಯದಲ್ಲೇ ಮನ್ನಣೆ ಪಡೆದಿದ್ದ ರೈತ ಸ್ವದೇಶಿ ದ್ರಾಕ್ಷಿಗೆ ಕ್ರಮೇಣವಾಗಿ ಬೇಡಿಕೆ ಕಡಿಮೆಯಾಗಿದ್ದರಿಂದ ವಿದೇಶಿ ತಳಿಯ ದ್ರಾಕ್ಷಿ ಬೆಳೆ ಬೆಳೆಯುವುದಕ್ಕೆ ಶಿಫ್ಟ್ ಆಗಿದ್ದು ಲಕ್ಷ ಸಂಪಾದನೆ ಮಾಡಿ ದಿಲ್ಖುಷ್ ಆಗಿದ್ದಾರೆ. ಅಷ್ಟಕ್ಕೂ ಆ ಜಿಲ್ಲೆ ಯಾವುದು, ಆ ವಿದೇಶಿ ತಳಿ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಹಚ್ಚ ಹಸಿರಿನ ಬಳ್ಳಿಯಲ್ಲಿ ಬಾಯಲ್ಲಿ ನೀರೂರಿಸುವ ಸ್ಟ್ರಾಬೆರಿ ಹಣ್ಣುಗಳಂತೆ ಮಿರಮಿರ ಮಿಂಚುತ್ತಿರುವ ಕೆಂಪಾದ ದ್ರಾಕ್ಷಿ ಹಣ್ಣುಗಳು. ದ್ರಾಕ್ಷಿ ಬೆಳೆಯಿಂದ ಲಕ್ಷ ಸಂಪಾದನೆ ಮಾಡಿ ದಿಲ್ಖುಷ್ ಆಗಿರುವ ರೈತ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಪ್ರಗತಿಪರ ರೈತ ಕೆಆರ್ ರೆಡ್ಡಿ ತೋಟದಲ್ಲಿ. ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ತಳಿಯ ದ್ರಾಕ್ಷಿ ಬೆಳೆದು ದೇಶ ವಿದೇಶಗಳಿಗೆ ರಫ್ತು ಮಾಡೋದ್ರಲ್ಲಿ ಫೇಮಸ್. ಇರೋ ಕಡೆ ನೀರಾವರಿಯಲ್ಲಿ ಬೆಂಗಳೂರು ಬ್ಲೂ, ದಿಲ್ಖುಷ್, ಸೀಡ್ಲೆಸ್, ಶರತ್, ಕೃಷ್ಣ ಸೇರಿದಂತೆ ಹಲವು ಬಗೆಯ ದ್ರಾಕ್ಷಿ ಬೆಳೆಯುತ್ತಿದ್ದ. ಆದರೆ ಕಾಲಕ್ರಮೇಣ ಸ್ವದೇಶಿ ದ್ರಾಕ್ಷಿಗೆ ಬೇಡಿಕೆ ಕಡಿಮೆಯಾದ ಕಾರಣ ಅನುಕೂಲಸ್ಥರು ಕೆಲವು ರೈತರು ಈಗ ಅಮೆರಿಕನ್ ತಳಿಯಾದ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯಲು ಮುಂದಾಗಿದ್ದಾರೆ. ಇನ್ನು ರೈತ ಕೆಆರ್ ರೆಡ್ಡಿ 5 ಎಕರೆ ಜಮೀನಿನಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದು ಕೈತುಂಬ ಕಾಸು ಎನಿಸ್ತಾ ಇದ್ದಾರೆ. ಇದು ರೆಡ್ ಗ್ಲೋಬ್ ತಳಿ ಅಂತೇಳಿ ಇದು ಅಮೇರಿಕ ವೆರೈಟಿ. ನಾವು ಇದು 2016ರಲ್ಲಿ ಇದನ್ನು ಡಾಗ್ರೇಜ್ ಅಂತೇಳಿ ಒಂದು ಏನು ಕಾಡ್ಗಿಡ ಇದೆ, ಆ ಕಾಡ್ಗಿಡದ ತಗೊಂಬಂದು ನಾಟಿ ಮಾಡಿ ಅದ್ರ ಮೇಲೆ ಇದು ರೆಡ್ ಗ್ಲೋಬ್ ಅನ್ನೋದು ಗ್ರಾಫ್ಟಿಂಗ್ ಮಾಡಿದ್ವಿ. ಇದು ದ್ರಾಕ್ಷಿ ಮೊದಲು ಬೆಳಿಬೇಕಾದ್ರೆ ಇದು ಕವರ್ ಆಗಬೇಕಾದ್ರೆ ಬಹಳ ಸಮಯ ತಗೊತೈತೆ. ಸುಮಾರು ನಮಗೆ 3 ವರ್ಷ ತಗೊಂಡ್ತೈತೆ ಬೆಳೆ ಬರೋದಷ್ಟಿಗೆ. 3 ವರ್ಷಕ್ಕೆ ಸಾಕಷ್ಟು ಹಣ ಬೇಕಾಗುತ್ತೆ. ಮತ್ತು ಎಲ್ಲ ಔಷಧಿಗಳು ಮತ್ತು ಏನು ಇವತ್ತು ರಾಸಾಯನಿಕ ಗೊಬ್ಬರಗಳಿದೆ ಅದು ಹೆಚ್ಚಿಗೆ ಕೊಡಬೇಕಾಗುತ್ತೆ. ಮತ್ತು ಕೊಟ್ಟಿಗೆ ಗೊಬ್ಬರಗಳು ಇವೆಲ್ಲ ಹೆಚ್ಚಾಗಿ ಕೊಡಬೇಕಾಗುತ್ತೆ. ಅದರಿಂದ ಇದು ಬೆಳೆಯೋದಕ್ಕೆ ಬಹಳ ಕಷ್ಟ ಇದೆ. ಯಾಕೆ ಸೆನ್ಸಿಟಿವ್ ಕ್ರಾಪು. ವರ್ಷಕ್ಕೊಂದು ಬೆಳೆ ಮಾತ್ರ ತಗೊಬೋದು. ಇದು ನಾವೀಗ ಸುಮಾರು 8ನೇ ಬೆಳೆ. ಇದು ನಮ್ಗೆ ಒಳ್ಳೆ ಇಳುವರಿ. ಒಂದು ಎಕರೆಗೆ 10 ರಿಂದ 15 ಟನ್ ಬರುತ್ತೆ ಒಂದು ಎಕರೆಗೆ. ಇದು ಸುಮಾರು ನಮ್ಮದು 10 ಎಕರೆ ದ್ರಾಕ್ಷಿ ಇದೆ. ಈಗ 10 ಎಕರೆ ದ್ರಾಕ್ಷಿ ಇದೆ ನಮ್ಮದಿದು. ಈಗ 115 ರೂಪಾಯಿ ಬೆಲೆ ಕೊಟ್ಟಿದ್ದೀವಿ. ಇದು ರೈತನಿಗೆ ಒಳ್ಳೆ ಲಾಭದಾಯಕ ಬೆಲೆ. ನಾವು ನಮ್ಮ ಸರ್ಕಾರಲ್ಲಿ ಮನವಿ ಮಾಡೋದೇನು ಅಂದರೆ, ರೈತ ಕಷ್ಟಪಟ್ಟು ಬೆಳೀತಾನೆ, ನಮಗೆ ನೀರಿರಲ್ಲ 3 ವರ್ಷದ ಹಿಂದ್ಗಡೆ. ಭಗವಂತ ಒಳ್ಳೆಯ ಮಳೆ ಆಯಿತು. ಮತ್ತು ಇದು ನಮಗೆ ಏನು KCVಯಲ್ಲಿ ಸ್ವಲ್ಪ ನೀರು ಬಂದಿದೆ. ಈ ಭಾಗದಲ್ಲಿ ಈಗ ನೀರ್ದು ತೊಂದರೆ ಇಲ್ಲ. ಹಾಗಾಗಿಬಿಟ್ಟು ಈಗ ರೈತನು ಬೆಳೀತಾ ಇದ್ದಾನೆ. ಇದಕ್ಕೆ ಒಳ್ಳೆ ಮಾರುಕಟ್ಟೆ ಬೇಕು ನಮಗೆ.
ಮಾರುಕಟ್ಟೆ ಬಹಳ ಕಷ್ಟ ಇದೆ. ಯಾಕೆಂತಂದರೆ ಇವತ್ತು ಎಲ್ಲರೂ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಒಂದು ಗುಂಡು ಪಿನ್ ಮಾಡಿದ್ರೆ ಆ ಫ್ಯಾಕ್ಟ್ರಿಯವರು ರೇಟ್ ಫಿಕ್ಸ್ ಮಾಡ್ತಾರೆ, ಒಂದು ಗುಂಡು ಪಿನ್ಗೆ ಇಷ್ಟು ಬೆಲೆ ಅಂತ. ನಾವು ರೈತ ಆ ರೀತಿ ಒಂದು ಬೆಲೆನ ನಿಗದಿ ಮಾಡೋದಕ್ಕಾಗೋದಿಲ್ಲ. ಈಗ ವ್ಯಾಪಾರಸ್ಥರು ಏನು ರೇಟ್ ಹೇಳಿದ್ರೆ ಆ ರೇಟ್ ನಾವು ಮಾರಬೇಕಾಗುತ್ತೆ. ಸರ್ಕಾರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು, ಈ ನಮ್ಮ ರೈತರ ಬಗ್ಗೆ ಒಂದು ಹೆಚ್ಚಿನ ಒಂದು ಕಾಳಜಿ ವಹಿಸಿ ಇದಕ್ಕೆ ನಮ್ಮ ಮಾರುಕಟ್ಟೆ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ನಾನು ಮನವಿ, ತಮ್ಮ ವಾಹಿನಿ ಮುಖಾಂತರ ಮನವಿ ಮಾಡ್ತೇನೆ. ಸರ್, ತಮಗೆ ಯಾವ ಥರ ಒಂದು ಗೊತ್ತಾಗಿದೆ ಸರ್ ಅಮೆರಿಕ ತಳಿ ಯಾವ ತಳಿ ಇದು ನಮ್ಮ ಡಾಕ್ಟರ್ ಪ್ರಕಾಶ್ ಅಂತೇಳಿ ಹೆಸರುಗಡದಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ದಾರೆ, ಭಾಳ ಒಳ್ಳೆಯ ಇವರವರು. ನಮ್ಗೆ ಅವರು ಮನೆ ಹತ್ರ ಈ ಥರ ದ್ರಾಕ್ಷಿ ಮಾಡಬೇಕು ಸರ್. ಇದು ಮೊದಲು ಎಲ್ಲರೂ 5ರಿಂದ 10 ಗುಂಟೆ ಮಾತ್ರ ಮಾಡ್ತಾಯಿದ್ರು ಒಂದು ಎಕರೆಗೆ. ಒಂದು ಎಕರೆಗಳು ಮಾಡ್ತಾಯಿರಲ್ಲ ಯಾರೂ, ಬರೀ ಒಂದು 10 ಗುಂಟೆ, ಒಂದು 1/4 ಎಕರೆ ಮಾಡ್ತಾಯಿದ್ರು. ನಾನುವಾಗ ಅವ್ರ ಹತ್ರ ನಾನು ನಮ್ಮ ಸಹೋದರರು ಹೋಗಿ ಈ ಥರ ನಾವು ಹೊಸ ವೆರೈಟಿ ಮಾಡಬೇಕು, ಈಗ ಏನಿದೆ ನಮ್ಮ ಹತ್ರ ದಿಲ್ ಖುಷಿ ಮತ್ತು ಅನಾಭಿಷೇಕ ಮಾತ್ರ ಇದೆ ನಮ್ಮಲ್ಲಿ. ಈಗ ನಾವು ಹೊಸ ತಳಿ ಯಾವ್ದಾರ ಮಾಡಬೇಕು ಅಂದಾಗ, ನೋಡಿ ರೆಡ್ಡಿಯವರೇ, ಇದು ಒಳ್ಳೆ ತಳಿ, ಇದು ನೀವು ಮಾಡಿ, ಯಾಕೆಂದರೆ ಭಾಳ ನೀವು ಕಷ್ಟಪಟ್ಟು ಮಾಡ್ತೀರಿ, ನಿಮಗೆ ಒಳ್ಳೆಯದು ಹಣ ಆಗುತ್ತೆ, ನಿಮಗೆ ಒಳ್ಳೆ ಬೆಲೆ ಸಿಗ್ತೈತಿ ಅಂತೇಳಿ ಅವ್ರು ಇದು ಮಾಡಿ ನನಗೆ. ನಾನು ಧೈರ್ಯ ಮಾಡಿಯಾಗ 5 ಎಕರೆ ದ್ರಾಕ್ಷಿ ರೆಡ್ ಲೋಬ್ ಮಾಡಿದ್ವಿ. ಯಾರೂ 10 ಗುಂಟೆ ಮೇಲೆ ಮಾಡ್ತಾಯಿರಲ್ಲ. ನಾವು ಆಗ ಕೊಯ್ತಾ ಇದ್ದಿದ್ದು ದ್ರಾಕ್ಷಿ 200ರಿಂದ 300 kg ಕಟ್ ಮಾಡ್ತಾಯಿದ್ರು ಒಬ್ಬ ವ್ಯಾಪಾರಸ್ಥ ದಿಲ್ಖುಷ್ ಜೊತೆಗೆ. ನಾವು ಹಾಕಿದ್ಮೇಲೆ ಭಗವಂತ ಇವತ್ತು ನೋಡಿ, ಇವತ್ತು ನಮ್ಮ ತೋಟದಲ್ಲಿ 10 ಟನ್ ಕಟ್ ಮಾಡ್ತಾಯಿದ್ದೀವಿ. ಇವತ್ತು ಒಂದು ದಿವಸ 115 ರೂಪಾಯಿ ಬೆಲೆ ಕೊಟ್ಟಿದ್ದೀವಿ. ಇವತ್ತು ಇದು ನಮ್ಮದು ನೇಪಾಳ್ ಮತ್ತು ಬಾಂಗ್ಲಾದೇಶು, ಕಾಶ್ಮೀರು ಮತ್ತು ಒರಿಸ್ಸಾ, ಕಟಕ್ಕು, ಎಲ್ಲ ಏನು ನಮ್ಮ ಉತ್ತರ ಭಾರತದ ರಾಜ್ಯಗಳಿಂದ ಎಲ್ಲ ಕಡೆ ಹೋಗುತ್ತೆ. ಇವತ್ತು ಹೋಗಿ ಇದು ಬಹಳ ದಿವಸ ಇಟ್ಕೊಬೋದು ವ್ಯಾಪಾರ ತಗೊಂಡೋದ್ರೆ. ಇದು ಸುಮಾರು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 20 ದಿವಸ ಇದಕ್ಕೆ ಒಂದು ಆಯುಷ್ ಇರ್ತೈತೆ. ಇದಕ್ಕೆ ಬೇರೆ ಅದಕ್ಕಾದರೆ ಒಂದು ವಾರದಲ್ಲಿ ಮಾರಬೇಕಾಗುತ್ತೆ. ಇದು 20 ದಿವಸ ಮಾರಾಟ ಆಗುತ್ತೆ. ಇದು ಒಳ್ಳೆ ಆರೋಗ್ಯಕರವಾದ ಒಂದು ಹಣ್ಣು. ಅದರಿಂದ ಹೆಚ್ಚಿನ ಈಗ ಮಾಲ್ಗಳಲ್ಲಿ ಹೆಚ್ಚಾಗಿ ತಾವು ಗಮನಿಸಿರ್ಬೋದು, ಈ ಬೆಂಗಳೂರಲ್ಲಿ ಮತ್ತು ಹೊರಗಡೆ ಎಲ್ಲ ಮಾಲ್ಗಳಲ್ಲಿ ಮಾರ್ತಾರೆ ಇದನ್ನು, ಬೇರೆ ದ್ರಾಕ್ಷಿ ಮಾರೋದಿಲ್ಲ. ರೈತರಿಗೆ ಕೈ ಹಿಡಿಯುತ್ತಾ ಅಂತ ಸರ್? ಖಂಡಿತ. ಯಾಕೆಂದರೆ ಇದು ಅಷ್ಟು ಸುಲಭವಾದ ಬೆಲೆ ಅಲ್ಲ, ಭಾಳ ಕಷ್ಟಪಟ್ಟು. ಇವತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ಇವತ್ತು ಏನು ಗಾದೆ ಮಾತಿದೆ, ಅದು ಸತ್ಯ. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಬಹಳ ಗುರುಗಳು, ನಾನು ಬಹಳ ಪ್ರೀತಿ ಮಾಡ್ತೀನಿ ಅವ್ರನ್ನ. ಅವ್ರು ಹೇಳಿದರೆ ಕೈ ಕಟ್ಟಿ ಕರೆದ್ರೆ ಸುಮ್ಮನೆ ಬರೋದಿಲ್ಲ, ನಾವು ಕಷ್ಟಪಟ್ಟರೆ ನಮ್ಗೆ ಏನೋ ಇದಾಗಬೇಕಂದ್ರೆ ಕಷ್ಟಪಟ್ಟರೆ ನಮಗೆ ಏನೋ ಪ್ರತಿಫಲ ಸಿಗಬೇಕಾದ್ರೆ. ಸರ್, ಒಟ್ಟಾರೆ ಎಷ್ಟು ಎಕರೆ ಹಾಕಿದ್ದಾರೆ? ನಾವು ಒಟ್ಟು 10 ಎಕರೆ ಇದೆ ನಮ್ಮದು. 10 ಎಕರೆಯಲ್ಲಿ ಈಗ ಹಣ್ಣು ಬಂದಿದೆ. ಸುಮಾರು ಇದೊಂದು 5 ಎಕರೆ ಇದೆ, ಮತ್ತು ದಿಲ್ಖುಷ್ ಒಂದು 5 ಎಕರೆ ಇದೆ ನಮ್ಮದು. ಈಗ ಎರಡೂ ಬಂದಿದೆ. ಸುಮಾರು ಒಂದು 120 ಟನ್ನು ದ್ರಾಕ್ಷಿ ಸಾರಿ ಈಗ ಕೊಯ್ಲು. ಈಗ ಒಂದು 20 ದಿವಸ, ಒಂದು ತಿಂಗಳಲ್ಲಿ ಎಲ್ಲ ಕಟಾವಾಗುತ್ತೆ. ಇದು ತಗೊಂಡೋದವರು ಬಹಳ ಖುಷಿಯಾಗಿ ಅಲ್ಲಿ ಮಾರ್ಕೆಟ್ಗೆ ಹೋದ್ಮೇಲೆ ಅದೇ ತೋಟದಲ್ಲಿ ಬೇಕು ಹಣ್ಣು ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರಂತೆ. ಅದರಿಂದ ಇವತ್ತು ಸುಮಾರು 10 ಟನ್ ಕೊಯ್ತಾ ಇದ್ದಾರೆ. ಒಳ್ಳೆ ದೊಡ್ಡ ವ್ಯಾಪಾರಸ್ಥರು ಇದ್ದಾರೆ, ಎಲ್ಲ ಬಂದು ನಮ್ಮ ತೋಟದಲ್ಲಿ ಕಟಾವು ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು ಸರ್? KR ರೆಡ್ಡಿ, ಅಜ್ವಾರ ಗ್ರಾಮ.